ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್. Question paper problems previous to 2010, answers and explanation. Part 2. First question. The number 6,53,895 is divisible by option A 3, 4, 5, option B 5, 2, 9, option C 2, 3, 5, option D 3, 5, 9. So answer for this question is option D is the correct answer. So that is 3, 5, 9. ಏನು ಗೊತ್ತಾ, ಇಲ್ಲಿ ಲಾಸ್ಟಲ್ಲಿ ನೋಡಬೇಕು 5 ಇದೆ ಅಲ್ವಾ. 5 0 ಇದ್ದರೆ ಲಾಸ್ಟ್ ಡಿಜಿಟ್ ಇದೆಯಲ್ಲ, ಅಂದರೆ ಯೂನಿಟ್ಸ್ ಪ್ಲೇಸ್ನಲ್ಲಿರೋದು 5 ಅಥವಾ 0 ಇದ್ದರೆ ಅದು 5ಇಂದ ಡಿವೈಡ್ ಆಗುತ್ತೆ. ಅಲ್ಲಿಗೆ 5 ಎಲ್ಲಿದೆ? ಇಲ್ಲೂ ಒಂದು 5 ಇದೆ, ಇಲ್ಲೂ 5 ಇದೆ, 5 ಇದೆ, 5 ಇದೆ. ಓಕೆ, ಸೊ ಎಲ್ಲ ಆಪ್ಷನ್ಸ್ ಹೌದಾ ಅಂತ ಅನಿಸುತ್ತೆ. ಬಟ್ 5 ಅನ್ನೋದು ಆಡ್ ನಂಬರಿಂದನೇ ಡಿವೈಡ್ ಆಗೋದು, ಈವನ್ ನಂಬರಿಂದ ಡಿವೈಡ್ ಆಗಲ್ಲ. ಅದು ಒಂದು ಇಟ್ಕೋಬೇಕು. ಅಲ್ಲಿಗೆ ಇಲ್ಲಿ ಈವನ್ ನಂಬರ್ ಇದೆಯಾ? ಎಸ್, ಈವನ್ ನಂಬರ್ ಈಸ್ ದೇರ್ ಇನ್ ಆಪ್ಷನ್ ಎ. ಸೊ ಅಲ್ಲಿಗೆ ಆಪ್ಷನ್ ಎ ಆಗೋದಿಲ್ಲ. ಆಪ್ಷನ್ ಬಿನಲ್ಲಿ 2 ಇದೆ ಈವನ್ ನಂಬರು. ಸೊ ಅಲ್ಲಿಗೆ ಆಪ್ಷನ್ ಬಿ ಈಸ್ ರಾಂಗ್ ಆನ್ಸರ್. ಆಪ್ಷನ್ ಸಿನಲ್ಲೂ ಈವನ್ ನಂಬರ್ ಇದೆ. ಸೊ ಅಲ್ಲಿಗೆ ಆಪ್ಷನ್ ಸಿ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಇದಾಯ್ತಲ್ಲ, ಅದು ಕೂಡ ಕರೆಕ್ಟ್ ಅಲ್ಲ. ಆಪ್ಷನ್ ಡಿಗೆ ಬನ್ನಿ. 3, 5, 9 ಆಲ್ 3 ನಂಬರ್ಸ್ ಏನದು? ಆಡ್ ನಂಬರ್ಸ್. ಅಲ್ಲಿಗೆ ಇದು ಓಕೆ, ಆಡ್ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ 5 ಇದೆಯಲ್ಲ, 5ಇಂದ ಡಿವೈಡ್ ಆಗುತ್ತೆ. ಎಲ್ಲ ನಂಬರ್ಸ್ ಆ್ಯಡ್ ಮಾಡಿದ್ರೆ ಆ ನಂಬರು 3 ಮತ್ತು 9ಇಂದ ಡಿವೈಡ್ ಆದರೆ ಮಾತ್ರ ಸೊ ಈ ನಂಬರ್ಸ್ 3 ಆ್ಯಂಡ್ 9ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಲಾಸ್ಟಲ್ಲಿ 5 ಇರೋದ್ರಿಂದ 5ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತಾನೆ. ಈಗ ಇಲ್ಲಿ ಆ್ಯಡ್ ಮಾಡೋಣ. 6 + 5 ಎಷ್ಟು? 11. 11 + 3 is 14. 14 + 8 is 22. 22 + 9 is 31. 31 + 5 is 36. 36 can divide 3. ಸೊ 3ಇಂದ ಡಿವೈಡ್ ಆಗುತ್ತೆ. ಸೊ 12 3s 36 ಬಂತು. ನೆಕ್ಸ್ಟ್ 9ಇಂದ ಡಿವೈಡ್ ಆಗುತ್ತಾ? 36/9. ಸೊ ಆಫ್ಕೋರ್ಸ್ 9 1s 9 4s. ಸೊ 3 ಆ್ಯಂಡ್ 9ಇಂದನೂ ಡಿವೈಡ್ ಆಗುತ್ತೆ. ಓಕೆ, ಸೊ ದಿಸ್ ನಂಬರ್ ಸೊ ಕ್ಯಾನ್ ಡಿವೈಡ್ 3, 5, 9ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್, ಸಿ ಹಿಯರ್. ಬಿಕಾಸ್ ದಿ ನಂಬರ್ 6,53,895 ಈಸ್ ಆನ್ ಆಡ್ ನಂಬರ್. ಲಾಸ್ಟಲ್ಲಿ 5 ಇದೆಯಲ್ಲ, ಹಾಗಾಗಿ ದಟ್ ಈಸ್ ಆಡ್ ನಂಬರ್ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ಡಿವಿಸಿಬಲ್ ಓನ್ಲಿ ಬಿ ಆಡ್ ನಂಬರ್ಸ್, ನಾಟ್ ಡಿವಿಸಿಬಲ್ ಬೈ ಈವನ್ ನಂಬರ್ಸ್. ಲಾಸ್ಟಲ್ಲಿ ಯಾವುದಿದೆ? ಯೂನಿಟ್ ಪ್ಲೇಸಲ್ಲಿ ಆಡ್ ನಂಬರ್ ಇದೆ, ಹಾಗಾಗಿ ಆಡ್ ನಂಬರಿಂದನೇ ಡಿವೈಡ್ ಆಗುತ್ತೆ, ಈವನ್ ನಂಬರಿಂದ ಡಿವೈಡ್ ಆಗಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು? ದಿ ಫಸ್ಟ್ 3 ಆನ್ಸರ್ಸ್ ಕಂಟೈನ್ 1 ಈವನ್ ನಂಬರ್ ಈಚ್. ಸೊ ಫಸ್ಟ್ 3 ಅಂದರೆ ಎ ಬಿ ಸಿನಲ್ಲಿ ಒಂದಾದರೆ ಈವನ್ ನಂಬರ್ ಇದೆ. 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಒಂದೊಂದು ಈವನ್ ನಂಬರ್ ಇದೆ. ಸೊ ಹಾಗಾಗಿ ಈ 3 ಆಪ್ಷನ್ಸ್ ಕೂಡ ರಾಂಗ್ ಆಯಿತು. Therefore, the correct answer letter is D. So, ಇದು ಕರೆಕ್ಟ್ ಆನ್ಸರ್. This number is divisible by 5 as it contains 5 in the units place. ಸೊ ಇಲ್ಲಿ 5 ಯೂನಿಟ್ ಪ್ಲೇಸಲ್ಲಿ ಇದೆಯಲ್ಲ, ಹಾಗಾಗಿ 5ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಸೋ ದಿ ಸಮ್ ಆಫ್ ಆಲ್ ದಿ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 3 ಆ್ಯಂಡ್ 9. ಎಲ್ಲ ನಂಬರ್ಸ್ನು ಸಮ್ ಮಾಡಿದ್ರೆ ಸೊ ಅದು 36 ಬರುತ್ತೆ. ಆ 36 ಅನ್ನೋದು 3 ಆ್ಯಂಡ್ 9ಇಂದ ಡಿವೈಡ್ ಆಗುತ್ತೆ. ಅಲ್ಲಿಗೆ ದಿಸ್ ನಂಬರ್ 3, 5, 9ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.